ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಗ್ ಫೈವ್ ನ್ಯೂಸ್ ನಲ್ಲಿ ಮೂರನೇ ಟಾಪ್ ಸ್ಟೋರಿಯನ್ನ ಗಮನಿಸ್ತಾ ಹೋಗೋಣ. ರಾಜ್ಯ ರಾಜಕೀಯದಲ್ಲಿ ನಾಯಿ ಕಚ್ಚಾಟದ ಬಳಿಕ ಕಸ ಕಿತ್ತಾಟ ಶುರುವಾಗ್ಬಿಟ್ಟಿದೆ. ಈ ಕಸದ ವಿಚಾರವನ್ನ ಇಟ್ಕೊಂಡು ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಕಿತ್ತಾಡ್ಕೊಳ್ತಾ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಡುವೆ ತಾರಕಕ್ಕೇರಿದೆ ಬೆಂಗಳೂರು ಕಸ ಕಲಹ. ಬೆಂಗಳೂರು ಕಸದ ಲಾರಿಗಳನ್ನ ತಡೆದ್ರೆ ಹಾಗಾದ್ರೆ ಬಿಜೆಪಿ ಶಾಸಕ ಕಸ ಹಾಕೋದಕ್ಕೆ ಲಿಂಬಾವಳಿ ಬಿಡ್ತಾ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಂಡ ಕಾರ್ಬಿಟ್ಟಿದ್ದಾರೆ. ಇವತ್ತು ಗೌರವದಿಂದ ಕಸದ ಲಾರಿ ಬಿಡಬೇಕು, ಇಲ್ಲದೆ ಹೋದ್ರೆ ಎಸ್ಮಾ ಹಾಕಿಸ್ತೀನಿ. ಬಿಜೆಪಿ ಶಾಸಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಕನಕಪುರ ಬಂಡೆ ಡಿಕೆ ಶಿವಕುಮಾರ್. ಬೆಂಗಳೂರಲ್ಲಿ ಕಸದ ಮಾಫಿಯಾ ಅಂತ ಆರ್ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಕಸದ ಮಾಫಿಯಾ ನಡೀತಾ ಇದೆ ಅನ್ನೋದು ಆರೋಪ. ಈ ಮಾಫಿಯಾಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕಾಸು ಕೊಡಬೇಕು ಅಂತ ಕಿಡಿಕಾರಿದ್ದಾರೆ. ಬಿಜೆಪಿಗರ ಮನೆ ಮುಂದೆಯೇ ಕಸ ಹಾಕ್ತೀನಿ ಅಂತ ಡಿಕೆ ಶಿವಕುಮಾರ್ ಸವಾಲನ್ನ ಹಾಕಿರೋದು. ಡಿಕೆಶಿ ಸವಾಲ್ಗೆ ಏನಂತಾರೆ ಹಾಗಾದ್ರೆ ಶಾಸಕಿ ಮಂಜುಳಾ ಲಿಂಬಾವಳಿ ಅವರು ಅನ್ನೋದು ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಒಂದು ಕಡೆ ನಿನ್ನೆ ಅರವಿಂದ ಲಿಂಬಾವಳಿ ಅವರು ಈ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ಮಾಡ್ತಾರೆ. ಇವತ್ತು ದೊಡ್ಡಬಳ್ಳಾಪುರ MLA ಅವರು ಪ್ರತಿಭಟನೆ ಮಾಡಿದ್ದಾರೆ. ಏನ್ ಅನ್ಕೊಂಡಿದ್ದಾರೆ ಇವರು, ಅಲ್ಲೂ ಬೇಡ ಇಲ್ಲೂ ಬೇಡ ಅಂತ ಅಂದ್ರೆ ಇವರು ಮನೆ ಮುಂದೆ ಹಾಕಕ್ಕಾಗತ್ತಾ ಅನ್ನೋದು ಡಿಕೆ ಶಿವಕುಮಾರ್ ಅವರ ಪ್ರಶ್ನೆ. ಮತ್ತೊಂದು ಕಡೆ ಆರ್ ಅಶೋಕ್ ಅವರು ಕಸದ ಮಾಫಿಯಾ ನಡೀತಾ ಇದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾದಂತ ಪರಿಸ್ಥಿತಿ ಬರ್ತದೆ. MLA ಆಗಲಿ ಯಾರೇ ಆಗಲಿ, ನಾವು ಮರ್ಸಿಲೆಸ್ ಆಗಿ ಈ ಕಸ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೆ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ ಬಿಜೆಪಿ ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾ ಇದ್ರು. ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜಯೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ ಬಿಜೆಪಿ ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದ್ ಕಡೆ ಹಾಕ್ಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನ್ ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಈಗ ಹೊಸ ಅವ್ರಿಗೆ ಫಂಡ್ಸ್ ಬೇಕು ಅಂತ, ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನೀವು ಕೆಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7, ಸ್ಪೆಷಲ್ ಆಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7 3 21. ಇನ್ನು ಇಂಜಿನಿಯರ್ಗಳು ಅವ್ರು 71. ಮುಗೀತಲ್ಲಿಗೆ ಇನ್ನೇನು ಉಳಿಯಲ್ಲ. 2 0 100ರಲ್ಲಿ 2 0 ತೆಗೆದಾಕಿದ್ರೆ ₹1 ಉಳಿಯೋದು ಇವ್ರಿಗೆ. ಆ ಪರಿಸ್ಥಿತಿ. ಅದಕ್ಕೆ ಸ್ಟ್ರೈಕು. ಟೆಂಡರ್ ತಗೊಳಕ್ಕೆ 7, ಬಿಲ್ ಕೊಡಕ್ಕೆ 7, ಮಧ್ಯೆ ಹಣ ಬೇಕಾದ್ರೆ ಸ್ಪೆಷಲ್ ಅದೇನೋ LOC ಕೊಡಬೇಕಾದ್ರೆ ಮತ್ತೆ 7, 7 3 21. ಸರ್ಕಾರಕ್ಕೆ 21% ಕಮಿಷನ್ ಕೊಟ್ರೆ ಕಸ ತೆಗಿಯೋದು. ಇಂಜಿನಿಯರ್ಗಳದ್ದು ಬಿಟ್ಟು ಮಾಫಿಯಾ ಹೋಗಿ ಈಗ ಆಂಧ್ರದ ಮಾಫಿಯಾ ಇತ್ತು. ಬೆಂಗಳೂರಿನ ಕಸದ ಇದರಲ್ಲಿ ಆಂಧ್ರ ಮಾಫಿಯಾ ಇದೆ ಅಂತೇಳಿ ಹಲವಾರು ಪತ್ರಿಕೆಗಳಲ್ಲಿ ಎಲ್ಲರೂ ಟೀಕೆ ಎಲ್ಲ ಮಾಡಿದ್ದಾರೆ. ಈಗ ಸರ್ಕಾರನೇ ಒಂದು ಮಾಫಿಯಾ ಹೊಟ್ಟಿದೆ. ಇವರೇ ಟೆಂಡರ್ ಯಾರಿಗೆ ಹೋಗ್ಬೇಕು, ಟೆಂಡರ್ ಯಾರು ಸಿಗಬೇಕು, ಬಿಲ್ ಯಾರು ಕೊಡಬೇಕು, ಕಮಿಷನ್ ಹೆಂಗೆ ತಗೊಬೇಕು, ಇದೆಲ್ಲ ಇವರೇ ದೊಡ್ಡ ಮಾಫಿಯಾ. ಇವತ್ತು ಕಸದ ಮಾಫಿಯಾ ಅಲ್ಲ ಇವತ್ತಿರೋದು, ಇದು ಕಾಂಗ್ರೆಸ್ ಸರ್ಕಾರದ ಮಾಫಿಯಾ ಇವತ್ತು ಕಸದ ಹಿಡಿತವನ್ನ ತಗೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ಜಾನಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್ ಜಾನಿ, ಈ ಕಸದ ವಿಚಾರ ಎಲ್ಲೆಲ್ಗೂ ಹೋಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಬಿಕಾಸ್ ಒಂದ್ ಕಡೆ ವಿಪಕ್ಷ ನಾಯಕರು ಹೇಳ್ತಾರೆ ಇಲ್ಲಿ ಮಾಫಿಯಾನೇ ನಡೀತಾ ಇದೆ ಅಂತ ಹೇಳಿ ಕಸದ ವಿಚಾರದಲ್ಲಿ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಇದೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಈ ವಿಚಾರವನ್ನ ಇಟ್ಕೊಂಡು ಫಂಡಿಂಗ್ಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಏನ್ ನಡೀತಾ ಇದೆ ಅಸಲಿಗೆ ರಾಜ್ಯ ರಾಜಕಾರಣದಲ್ಲಿ?
ರಾಮ್, ಬೆಂಗಳೂರಿನ ಕಸದ ಸಮಸ್ಯೆ ಇಂದು ನಿನ್ನೆಯದಲ್ಲ. ಬೆಂಗಳೂರಿನ ಕಸದ ರಾಜಕೀಯವಾಗಿಯೂ ಬಳಕೆ ಆಗಿರುವಂಥದ್ದು ಮತ್ತು ಅದು ಮಾಫಿಯಾ ಆಗಿಯೂ ಸಹ ಮಾರ್ಪಾಡಾಗಿರುವಂಥದ್ದು. ಆದರೆ ನಿನ್ನೆ ಮಹದೇವಪುರದಲ್ಲಿ ಕಸವನ್ನು ಹಾಕಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಬಿಜೆಪಿಯ ಮಾಜಿ ಶಾಸಕರಾದಂಥ ಅರವಿಂದ್ ಲಿಂಬಾವಳಿ ಅವರು ಆ ಕಸವನ್ನು ತಡೆದಿದ್ರು. ಅದೇ ಕಸ ಇವತ್ತು ದೊಡ್ಡಬಳ್ಳಾಪುರ ಕಡೆ ಹೋಗ್ತಾ ಇತ್ತು. ಆದರೆ ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕಾಗಿರುವಂಥದ್ದು ಕೇವಲ 70ರಿಂದ 72 ಲಾರಿಗಳು ಕಸ ಮಾತ್ರ. ಆದರೆ ಆ ಭಾಗಕ್ಕೆ 500 ಲಾರಿಗಳಷ್ಟು ಕಸ ಹೋಗಿರೋ ಹಿನ್ನೆಲೆಯಲ್ಲಿ ಅಲ್ಲಿಯ ಬಿಜೆಪಿ ಶಾಸಕ ಧೀರಜ್ ಮುನ್ರಾಜ್ ಅವರು ಆ ಕಸವನ್ನು ತಡೆದು ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು, ಕಸವು ಸಹ ಅಗತ್ಯ ಸೇವೆಗಳ ಅಡಿಯಲ್ಲಿ ಬರುತ್ತೆ, ಹೀಗಾಗಿ ನಾನು ಎಸ್ಮಾವನ್ನು ಜಾರಿಯನ್ನ ಮಾಡ್ತೀನಿ, ಹೀಗಾಗಿ ಯಾರಾದರೂ ಕಸವನ್ನು ತಡೆಯುವಂಥ ಪ್ರಯತ್ನವನ್ನ ಮಾಡೋದಾದ್ರೆ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೂ ಸಹ ನಾವು ಹಿಂದೆ ಮುಂದೆ ನೋಡಲ್ಲ ಅನ್ನೋದರ ಜೊತೆಗೇನೆ ಬಿಜೆಪಿ ನಾಯಕರುಗಳು ಕಸದ ವಿಚಾರದಲ್ಲಿ ಏನಾದರೂ ರಾಜಕೀಯಕ್ಕೆ ಮುಂದಾದರೆ ಅವರ ಮನೆ ಬಾಗಿಲಿಗೆ, ಅದರಲ್ಲೂ ವಿಶೇಷವಾಗಿ ವಿಜೇಂದ್ರ ಆಗಿರ್ಬೋದು, ವಿಪಕ್ಷ ನಾಯಕ ಆಗಿರತಕ್ಕಂಥ ಅಶೋಕ್ ಅವರ ಮನೆ ಬಾಗಿಲಿಗೆ ಕಳಿಸ್ತೀನಿ ಮತ್ತು ಬಿಜೆಪಿಯ ಕಚೇರಿಗೂ ಸಹ ಆ ಕಸವನ್ನು ಕಳಿಸ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು, ಬೆಂಗಳೂರಿನಲ್ಲಿ ಇರತಕ್ಕಂಥ ಕಸ ಎಲ್ಲಾದರೂ ಹೊರಗಡೆ ಹೋಗಲೇಬೇಕಲ್ಲ, ಆ ಕಸವನ್ನು ಹೋಗ್ಲಿಕ್ಕೆ ಬಿಜೆಪಿ ನಾಯಕರುಗಳು ಅನುಕೂಲವನ್ನು ಮಾಡಿಕೊಡ್ಬೇಕು, ಇಲ್ಲದೇ ಇದ್ರೆ ನಾವು ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಆ ಕ್ರಮವನ್ನು ಕೈಗೊಳ್ತೀವಿ ಅನ್ನೋದು ಒಂದು ಕಡೆ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಬಿಜೆಪಿ ನಾಯಕರುಗಳು ಎಸ್ಮಾ ಜಾರಿ ಮಾಡೋದ್ರ ಜೊತೆಗೆ ನೀವು ನಮ್ಮನ್ನು ಅರೆಸ್ಟ್ ಮಾಡೋದಾದ್ರೆ ಮಾಡಿ, ನಾವು ಅರೆಸ್ಟ್ಗೂ ಸಹ ಬದ್ಧ ಇದ್ದೀವಿ, ನಿಮ್ಮ ಅನುದಾನವೂ ಬೇಡ, ನಿಮ್ಮ ಕಸವೂ ಬೇಡ ಅಂತೇಳಿ ಬಿಜೆಪಿ ಶಾಸಕರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಕಸದ ವಿಚಾರ ಇದೀಗ ಅಕ್ಷರಶಃ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳ ಮಧ್ಯೆ ವಾರ್ಗೆ ಕಾರಣವಾಗ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ರಾಮ್, ಥ್ಯಾಂಕ್ ಯು ವೀರೇಶ್ ದಾನಿ ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.